ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ವಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲನೂ ಹರಡ್ಕೊಂಡು ಕೂತಿದ್ದೀನಿ. ಇದೆಲ್ಲ ಏನಂತಂದರೆ ನೋಡಿ, ಇದಿಷ್ಟನ್ನು ಸ್ಟಿಚ್ ಮಾಡಬೇಕು. ಈಗ ನಾನು ಇದಿಷ್ಟನ್ನು ಸ್ಟಿಚ್ ಮಾಡಬೇಕಾದ್ರೆ ಈಗ ಎಷ್ಟೇ ನಮ್ಮ ಹತ್ರ ಲೈನಿಂಗ್ ಇದ್ರೂ, ಎಷ್ಟೇ ದಾರದ ಕಲೆಕ್ಷನ್ ಇದ್ರೂ, ಅದು ಕರೆಕ್ಟಾಗಿ ಈಗ ಒಂದು 2 ದಿವಸದಲ್ಲಿ ಏನಾಯ್ತಂದರೆ ತುಂಬ ಅರ್ಜೆಂಟ್ ಇದೆ. ಇಡೀ ನಮ್ಮೂರಲ್ಲೆಲ್ಲ ಆ ಕಲರ್ ದಾರ ನಾವು ಹುಡುಕಿದ್ರೂ ಸಿಕ್ಕಿಲ್ಲ. ನನ್ನ ಹತ್ರ ಅಷ್ಟು ದಾರ ಇದ್ರೂ ಆ ಕಲರ್ ದಾರ ಸಿಕ್ಕಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈ ರೀತಿ ಇಲ್ಲಿ ಸಿಗುತ್ತೆ, ನನ್ನ ಹತ್ರ ಇದೆ, ಇಲ್ಲಿ ಸಿಗುತ್ತೆ ಅನ್ನೋದು ಬೇಡ. ನಾನು ಲೈನಿಂಗ್ ತಗೊಂಡಾಗ ಅಲ್ಲೇ ಅದ್ರ ಸೆಟ್ಟು ಏನಿದೆ, ಒಂದು ಲೈನಿಂಗು, ಒಂದು ಫಾಲು ಮತ್ತು ಅದಕ್ಕಾಗುವಂಥ ದಾರ ಫುಲ್ಲು ತಗೊಂಡು ಬಂದ್ಬಿಡೋಣ ಅಂತೇಳಿ ಎಲ್ಲನೂ ತಗೊಂಡು ಬಂದೆ. ಜೊತೆಗೆ ಅದನ್ನೇ ನಿಮಗೆ ತಿಳಿಸೋಣ ಅಂತೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಯಾಕೆಂದರೆ ಈಗ ದಾರಗಳು, ನಾವು ಟೈಲರ್ ಅಂದಮೇಲೆ ದಾರಗಳು ತುಂಬಾ ಇರುತ್ತೆ. ಕುಚ್ಚುನ್ ದಾರ ಆಗ್ಬೋದು, ಅದಕ್ಕೆ ಬೇಕಾಗುವಂಥ ಮೆಟೀರಿಯಲ್ಸ್ ಯಾವುದೇ ಆಗ್ಬೋದು ಇರುತ್ತೆ. ಆದರೆ ನಮಗೆ ಪರ್ಟಿಕ್ಯುಲರಾಗಿ ನಮಗೆ ಅದಕ್ಕೆ ಒಂದು ಬ್ಲೌಸ್ ಆಗ್ಬೋದು, ಒಂದು ಏನಕ್ಕೆ ಆದರೂ ಈಗ ಒಂದು ಇದನ್ನು ಸ್ಟಿಚ್ ಮಾಡಬೇಕಂದ್ರೆ ನೋಡಿ, ಅದನ್ನು ಸ್ಟಿಚ್ ಮಾಡಿ ಕೊಟ್ಟೆ. ಏನಾಯ್ತು ಅಂತಂದರೆ ಅದ್ರ ಕಲ್ಲರ್ ದಾರ ಅರ್ಜೆಂಟ್ ಹೊಲಿಬೇಕು, ನನ್ನ ಹತ್ರ ಇದೆ ಅಂತ ತಿಳ್ಕೊಂಡು ನಾನು ಬರೀ ಲೈನಿಂಗ್ ಅಷ್ಟೇ ತಂದೆ, ದಾರ ಇದೆ ಅಂದ್ಕೊಂಡು. ಅದು ಏನಾಯಿತು, ದಾರ ಕಲ್ಲರ್ ಅದು ಒಂಥರ ಕಲರು ಸಿಗ್ತಾನೇ ಇಲ್ಲ. ಅವಾಗಲಿ ಹೊರಗಡೆ ಇಲ್ಲಿ ನಮ್ಮ ಊರಲ್ಲಿ ಇರುವಂಥ ಅಂಗಡಿಗಳಲ್ಲಿ ತರಿಸೋಣ ಅಂತಂದರೆ ಅದರಲ್ಲಿ ಮ್ಯಾಚಿಂಗ್ ಯಾವ ಅಂಗಡಿಲೂ ಸಿಕ್ಕಿಲ್ಲ. ಆಗೇನು ಮಾಡಿದೆ, ಅದಕ್ಕೋಸ್ಕರ ಒಂದು ದಾರಕ್ಕೆ ಸಿಟಿಗೆ ಹೋಗಿದ್ದೀನಿ ನಾನು. ಆವಾಗ ಅಂದ್ಕೊಂಡೆ ಆ ಥರ ಮಾಡ್ಕೋಬಾರ್ದು. ಯಾಕೆಂದರೆ ನಮ್ಮ ಹತ್ರನೇ ಅಷ್ಟೊಂದು ಇದೆಯಲ್ಲ, ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ ನಾವು. ಆದರೆ ಅದು ಸಿಗಲ್ಲ, ಅದು ಆಗೋದೇ ಇಲ್ಲ. ದೂರದಲ್ಲಿ ಅನಿಸುತ್ತೆ ನಮ್ಮ ಹತ್ರ ಇದೆ, ಈ ಕಲರ್ ಸೆಟ್ ಆಗುತ್ತೆ ಅಂತ. ಈ ರೀತಿ ನೋಡಿ, ಈ ರೀತಿ ಹತ್ರಕ್ಕೆ ತಗೊಂಡು ಹೋದಾಗ ಸೆಟ್ಟಿಂಗ್ ನಮಗೆ ಕರೆಕ್ಟಾಗಿ ಆಗೋದು ಸಿಕ್ಕೋದಿಲ್ಲ. ಅದಕ್ಕೆ ಏನು ಮಾಡಿದೆ ನಾನು, ಇದಕ್ಕಾಗುವಂಥ ಲೈನಿಂಗು ಜೊತೆಗೆ ಅದ್ರ ದಾರಗಳು ನೋಡಿ, ಲೈನಿಂಗ್ ಆಗ್ಬೋದು, ಚೂಡಿದಾರ್ ಪೀಸ್ಗೆ ಲೈನಿಂಗು, ಇದಿಷ್ಟನ್ನು ನೋಡಿ, ಫಾಲ್ಸು ಇವೆಲ್ಲ ತಂದಿದ್ರ ಜೊತೆಗೆ ನಾನು ಇಲ್ಲಿ ನೋಡಿ ಒಂದಷ್ಟು ನನಗೆ ಕುಚ್ಚು ಸ್ಯಾರಿಗಳಿಗೆ, ರೇಷ್ಮೆ ಸ್ಯಾರಿಗೆ ಕುಚ್ಚು ಹಾಕೋದಿತ್ತು. ಅದನ್ನೇ ಹೇಳಿದ್ನಲ್ಲ ನಾನು, ಸ್ವಲ್ಪ ಅರ್ಧ ದಾರಗಳಿರುತ್ತೆ. ಅದಷ್ಟು ಅರ್ಧ ದಾರಗಳಿದ್ದಾಗ ನಮಗೆ ಅದು ಅಷ್ಟು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕಾಗುವಷ್ಟು ದಾರಗಳು ಮತ್ತು ಈ ಬ್ಲೌಸ್ ಪೀಸು, ಸ್ವಲ್ಪ ಬ್ಲೌಸ್ ಪೀಸ್ ಹೇಳಿದರು, ಬ್ಲೌಸ್ ಪೀಸು, ಅದಕ್ಕೆ ಲೈನಿಂಗ್ಸು ಮತ್ತು ಅದಕ್ಕಾಗುವಂಥ ದಾರ ನಾನು ಹೇಳಿದ್ನಲ್ಲ, ಇಷ್ಟು ಬ್ಲೌಸ್ಗೆ ಆಗುವಂಥ ದಾರ ನೋಡಿ. ಇದು ಚೂಡಿದಾರ್ ಪೀಸ್ಗೆ ಲೈನಿಂಗ್ 2.5 ಮೀಟ್ರ್ ಲೈನಿಂಗ್ ಇದೆ. ಇದಕ್ಕಾಗುವಂಥ ಥ್ರೆಡ್ಡು. ಇದಿಷ್ಟನ್ನು ಈ ರೀತಿ ತಗೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಇದು ಸ್ಯಾರಿಗೆ ಇಲ್ಲಿದೆ ಫಾಲ್ ಇದೆ ನೋಡಿ, ಇದ್ರ ಫಾಲು ಮತ್ತು ಇದ್ರ ಲೈನಿಂಗು, ಅದಕ್ಕಾಗುವಂಥ ದಾರ. ಯಾಕೆ ಅಂದರೆ ಅವತ್ತಾದಂಥ ಅನುಭವ ನನಗೆ, ಅವತ್ತು ತುಂಬಾ ಅರ್ಜೆಂಟ್ ಇದೆ, ಆ ದಾರ ಸಿಕ್ಕಿಲ್ಲ. ಆಗ ನಾನು ಅದಕ್ಕೋಸ್ಕರನೇ ಅವತ್ತು ಹೋಗಿ ಅವ್ರ ಹತ್ರ, ಯಾವಾಗಲೂ ಇನ್ ಟೈಮಲ್ಲಿ ಕೊಡ್ತಿದ್ದವಳು, ಅವತ್ತು ಆಗಿಲ್ಲ. ಯಾಕೆಂದರೆ ದಾರ ಕಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ, ಎಲ್ಲ ರೆಡಿ ಇದೆ, ಸ್ಟಿಚಿಂಗ್ ಮಾಡೋದಕ್ಕೆ ಆ ದಾರ ಸಿಕ್ತಿಲ್ಲ. ಹಂಗಾಗಿ ನಾನು ಈ ರೀತಿನೇ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆ ರೀತಿ ಎಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ, ಯಾವುದಾದ್ರು ನೆಗ್ಲೆಕ್ಟ್ ಆ ರೀತಿ ಮಾಡ್ಕೊಂಡಾಗ ಕಸ್ಟಮರ್ ಕೈಲಿ ಒಂದು ಮಾತು ಕೇಳುವಂಥದ್ದು. ಯಾಕೆಂದರೆ ಆ ಟೈಮಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿರ್ತೀವಿ, ಕೊಟ್ಟಿಲ್ಲ ಅಂದಾಗ ಅವ್ರಿಗೂ ಬೇಜಾರಾಗತ್ತೆ. ಆ ಬೇಜಾರು ಅವತ್ತಂತೂ ನನಗೆ ಬೇಜಾರಾಗೋ ರೀತಿಯೇ ಆಯಿತು. ಅವತ್ತು ಹೇಳಿದ್ದೆ ನಾನು ಕೊಡ್ತೀನಿ ಇವತ್ತು ರೆಡಿ ಮಾಡಿ ಅಂತ, ಅದೊಂದು ಆದ ಕಾರಣ ದಾರ ಒಂದು ನೋಡಿ ಎಷ್ಟು ಸಿಲ್ಲಿ ಅನಿಸುತ್ತೆ ಅಲ್ವಾ ಕೇಳಿಸ್ಕೊಂಡ್ರೆ ನಿಮಗೆ. ಅದೇ ರೀತಿ ಆಯಿತು, ಅದು ಸಿಲ್ಲಿ ಮ್ಯಾಟ್ರೇ ಆದ್ರೂ ಅದು ಎಷ್ಟು ಒಂದು ದಾರ ಅವತ್ತೆಲ್ಲ ನನಗೆ ಬೇಜಾರು, ನೋವಾಗುವ ರೀತಿಯೇ ಆಯಿತು. ಅವರು ಕೊಡ್ತೀನಿ ಅಂದಿದ್ರಿ, ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂದಾಗ ತುಂಬಾ ಬೇಜಾರಾಯಿತು. ಆ ರೀತಿ ಯಾರಿಗೂ ಆಗಬಾರ್ದು. ಈ ರೀತಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ನೋಡಿ, ಈ ರೀತಿ ಈಗ ಎಲ್ಲ ಸೆಟ್ ಇದೆ. ಇದನ್ನು ಈ ಕಟಿಂಗ್ ಮಾಡಿದ ಇದೆಲ್ಲನೂ ನಾನು ನೀರ್ಗಜ್ಜಿ ಒಂದೇ ಸತ ಎಷ್ಟಿದೆ ಇದೆಲ್ಲನೂ ರೆಡಿ ಮಾಡಿ ನಾನು ಆಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಇದಿಷ್ಟು ರೆಡಿ ಇದೆ, ಅದಕ್ಕಾಗುವಂಥ ಮೆಟೀರಿಯಲ್ ಎಲ್ಲ ರೆಡಿ ಇದೆ ಅಲ್ವಾ. ಇದೆಲ್ಲ ಕಟಿಂಗ್ ಮಾಡಾಯಿತು. ಇದೆಲ್ಲ ಡಿಸೈನರ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡುವಂಥದ್ದು. ಈ ಕಟಿಂಗ್ ಮಾಡುವಾಗ ಸ್ಟಿಚಿಂಗ್ ಮಾಡುವಾಗ ನೋಡಿ, ಇದಕ್ಕೂ ಅಷ್ಟೇ ಪಿಂಕ್ ಕಲರ್ದು ದಾರ ಪ್ರತಿಯೊಂದನ್ನು ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಬ್ಲೌಸ್ಗೂ, ಇದಿಷ್ಟು ಲೈನಿಂಗ್ಸು ಮತ್ತು ಫಾಲ್ಸು ಮತ್ತು ಇದಕ್ಕಾಗುವಂಥ ದಾರಗಳು, ಮತ್ತು ಅದು ಸೀರೆ ರೇಷ್ಮೆ ಸೀರೆಗಳಾಗಿರೋದ್ರಿಂದ ಸೀರೆ ಒಳಗಡೆ ಇದೆ, ಆ ಸೀರೆಗೆ ಹಾಕುವಂಥ ಕುಚ್ಚಿಗಾಗುವಂಥ ದಾರಗಳು ಇನ್ನೊಂದೆಲ್ಲೋ ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಒಂದು 6 ಕುಚ್ಚಿನ ದಾರ
ಇಲ್ಲಿ ನೋಡಿ. ಅದ ಜೊತೆಗೆ ಏನು ಮಾಡಿದೆ, ಓದ್ನಲ್ವ, ಓದಾಗ ಒಂದು ಸ್ಯಾರಿ ಇಷ್ಟ ಆಯಿತು. ಈ ಸ್ಯಾರಿನ ನನಗೆ ಅಂತ ತಗೊಂಡಿದ್ದೀನಿ. ನೋಡಿ, ಈ ಸ್ಯಾರಿ ಬಂದು ಈ ರೀತಿ ಇದೆ. ನೋಡಿ, ಸ್ಯಾರಿ ಬಂದು ಈ ರೀತಿ ಇದೆ. ಡಿಸೈನರ್ 3D ಸ್ಯಾರಿ ಇದು. ತುಂಬಾ ಚೆನ್ನಾಗಿತ್ತು. ರೇಟು ಒಂದು ರೀಸನಬಲ್ ರೇಟ್ ಆಗಿತ್ತು. ನೋಡಿ, 700 ಇದಕ್ಕೆ ರೇಟು. 700 ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನೇ ತಗೊಂಡೆ ಇದನ್ನು. ಅದು ಏನಾದರೂ ಹೊರಗಡೆ ಹೋದಾಗ, ಅದರಲ್ಲೂ ನನಗೆ ಅಂತಲ್ಲ, ಹೆಣ್ಮಕ್ಳಿಗೆ ಅಷ್ಟು ಏನಾರು ಒಂದು ನೋಡಿದಾಗ ಅದರಲ್ಲೂ ಬಟ್ಟೆ, ಒಂದು ಡ್ರೆಸ್ ಆಗ್ಬೋದು, ಒಂದು ಸ್ಯಾರಿ ಆಗ್ಬೋದು, ನೋಡಿದಾಗ ಅದನ್ನು ತಗೋಬೇಕು ಅಂತ ಎಲ್ಲರಿಗೂ ಆಸೆ. ಅದೇ ರೀತಿ ನಾನು ತಗೊಂಡಿದ್ದೀನಿ. ಇದು ಕಾಮನ್ ಹೆಣ್ಮಕ್ಳಿಗೆ. ನೋಡಿ, ಇದನ್ನು ಸ್ಟಿಚ್ ಮಾಡುವಾಗ ನಾನು ಡಿಸೈನಾಗಿ ಸ್ಟಿಚ್ ಮಾಡ್ತೀನಿ. ನೋಡ್ತೀನಿ ಇದಕ್ಕೆ ಒಂದು ಸಣ್ಣದಾಗಿ ಏನು ವರ್ಕ್ ಮಾಡ್ಬೋದು ಅಂತ ನೋಡಿ ಮಾಡುವಾಗ ಖಂಡಿತ ನಿಮಗೆ ಆರಿ ವರ್ಕ್, ಹ್ಯಾಂಡ್ ವರ್ಕನ್ನು ಮಾಡುವಾಗ ಖಂಡಿತ ನಿಮಗೆ ಇದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇವೆಲ್ಲ ಡಿಸೈನರ್ ಸ್ಯಾರಿಗಳು. ನೋಡಿ, ಇದಕ್ಕೆಲ್ಲ ಈಗ ಲೈನಿಂಗ್ ಫಾಲ್ ಎಲ್ಲ ತಂದಿದ್ದೀನಿ. ಇವೆಲ್ಲ ನೆಟ್ಟೆಡ್ ಬ್ಲೌಸ್. ಇದು ನೋಡಿ, ಇದು ಲೈನಿಂಗ್ ತೋರಿಸಿದ್ನಲ್ಲ, ಈ ರೀತಿ ನೆಟ್ಟೆಡ್ ಬ್ಲೌಸ್. ಇದೆಲ್ಲ ಡಿಸೈನರಿ ಬ್ಲೌಸು, ಡಿಸೈನ್ಸನ್ನು ಸ್ಟಿಚ್ ಮಾಡುವಂಥದ್ದು. ಈ ಡಿಸೈನ್ಸ್ ಸ್ಟಿಚ್ ಮಾಡುವಾಗೆಲ್ಲ ಎಲ್ಲ ಬ್ಲೌಸ್ಗಳನ್ನು ತೋರ್ಸೋಕ್ಕಾಗಲ್ಲ. ಏನು ಮೇಯ್ನಾಗಿ ನಾನು ಡಿಸೈನ್ ಮಾಡ್ತೀನಲ್ಲ, ಆ ಡಿಸೈನ್ಸ್ ಎಲ್ಲ ಖಂಡಿತ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಮಿಸ್ ಮಾಡ್ದಂತೆ, ಎಲ್ಲೂ ಸ್ಕಿಪ್ ಮಾಡ್ದಂತೆ ಈ ವಿಡಿಯೋನ ನೋಡಿ. ಜೊತೆಗೆ ಇಲ್ಲಿ ತೋರಿಸಿದ್ನಲ್ಲ ಲೈನಿಂಗ್, ಇದು ಡ್ರೆಸ್ ಪೀಸ್. ಇದು ಕಾಟನ್ ಡ್ರೆಸ್ ಪೀಸ್ ಇದೆ. ಇದರಲ್ಲಿ ನಾನು ಕಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಇರುತ್ತೆ. ಇದನ್ನು ಮಿಸ್ ಮಾಡಿದಂತೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಮತ್ತು ಸ್ಟಿಚಿಂಗ್ ಯಾವ ರೀತಿ ಅಂತ ಮುಂದಿನ ವೀಡಿಯೋಸ್ಗಳಲ್ಲಿ ಎಲ್ಲ ಬರುತ್ತೆ. ಇದು ವಿಡಿಯೋ ಮಾಡಿದ ಉದ್ದೇಶ ಏನಂತಂದರೆ, ನಿಜ ಅವತ್ತು ಒಂದು ದಾರದಿಂದ ಇಷ್ಟೆಲ್ಲ ವರ್ಷದಿಂದ ನಾನು ಸ್ಟಿಚ್ ಮಾಡ್ತಾ ಕೇವಲ ಅದೊಂದು ವಿಷಯ, ಒಂದು ದಾರದಿಂದ ಅಷ್ಟು ಬೇಜಾರಾಯಿತು ನನಗೆ. ಅದಕ್ಕೋಸ್ಕರನೇ ಈ ರೀತಿ ನಾನು ನೋಡಿ, ಒಂದು ಸತಿ ಏನಾದರೂ ಒಂದು ಸತಿ ಇದಾದರೆ ಪಾಠ ಕಲಿತೀವಿ ಅಂತ ಹೇಳ್ತೀವಲ್ವ, ಅಷ್ಟು ದಿನದಿಂದ ಹೊಸಿ ಸ್ಟಿಚ್ ಮಾಡಿಲ್ಲ ನಾನು. ಅಂಥದ್ರಲ್ಲಿ ಏನಾಯಿತು, ಒಂದು ದಾರ ಎಷ್ಟು ಪಾಠ ಕಲಿಸ್ತು ನನಗೆ ಅಂತಂದರೆ, ನಿಜ ನಮ್ಮನೆಯವ್ರ ಕೈಲೂ ಬೈಸ್ಕೊಂಡಿದ್ದೀನಿ. ಒಂದೇ ಸತಿ ನೀವು ತಂದಿಟ್ಕೊಳ್ಳೋದಲ್ವಾ ಅಂತ ತಂದಿಟ್ಕೊಂಡಿದ್ದೀವಿ. ಆದರೂ ಆ ಕಲರ್ ದಾರ ಸಿಕ್ಕಿಲ್ಲ ಅಷ್ಟೇ. ದಾರ ಕಲೆಕ್ಷನ್ ಇದೆ, ಆದರೆ ಆ ಕಲರ್ ದಾರ ಇಲ್ಲ. ಹಾಗಾಗಿ ಇಲ್ಲೂ ಬೈಸ್ಕೊಂಡೆ, ಕಸ್ಟಮರ್ ಹತ್ರನೂ ನಂಗೆ ಬೇಜಾರೇ ಆಯಿತು. ಅದಕ್ಕೋಸ್ಕರ ನಾವು ಅದರಲ್ಲೂ ಹಳ್ಳಿಲಿರುವಂಥವ್ರು, ಇಲ್ಲಿ ನಮ್ಮೂರಲ್ಲಿ ಸುಮಾರು ದಾರಗಳು ಸಿಗತ್ತೆ. ನನ್ನ ದುರದೃಷ್ಟ ಏನೋ, ನನ್ನ ಹತ್ರನೂ ಆ ಕಲರ್ ದಾರ ಇಲ್ಲ. ಅರ್ಜೆಂಟು ಅಂತ ಈಸ್ಕೊಂಡು ಫಂಕ್ಷನ್, ಅದು ಅವ್ರದ್ದು ತಪ್ಪಲ್ಲ, ನಂದು ತಪ್ಪಲ್ಲ. ಹಂಗಾಗಿ ಅವತ್ತು ಬೇಜಾರಾಯಿತು. ಅದಕ್ಕೇನಾಯಿತು, ಈಗೇನು ಮಾಡ್ತಿದ್ದೀನಿ, ಈಗೆಲ್ಲ ಹೋಗ್ಬಿಟ್ಟು ನಿನ್ನೆ ಹೋಗಿ ಇವೆಲ್ಲ ತಗೊಂಡು ಬಂದಿದ್ದೀನಿ. ಇವತ್ತು ಇಷ್ಟು ಏನಿದೆ ಎಲ್ಲ ಅವರವರೇ ತಂದು ಕೊಟ್ಟಿರ್ತಾರೆ. ತಂದು ಕೊಡದೇ ಇರುವಂಥವ್ರಿಗೆ ನೀವೇ ಹಾಕಿ ಕೊಡಿ, ಹೊಲೀರಿ ಅಂತ ಹೇಳಿರ್ತಾರೆ ನೋಡಿ, ಅಂಥವ್ರಿಗೆ ಈಗೆಲ್ಲ ಅದಕ್ಕೆ ಲೈನಿಂಗ್ ಆಗ್ಬೋದು, ಫಾಲ್ ಆಗ್ಬೋದು, ಮತ್ತು ವರ್ಕ್ ಮಾಡೋದಕ್ಕೆ ಮೆಟೀರಿಯಲ್ ಆಗ್ಬೋದು, ಅದು ತಂದಿಟ್ಟಿದ್ದೀನಿ. ಜೊತೆಗೆ ಸ್ಯಾರಿ ಕುಚ್ಚು, ಒಟ್ಟಿಗೆ ಸ್ಯಾರಿ ಕುಚ್ಚು ಮತ್ತು ಇದಕ್ಕೆ ನೀಡಲ್ಗಳು ಇರಲಿಲ್ಲ ನೋಡಿ. ನೀಡಲ್ಲು 10ನೇ ನಂಬರ್ ನೀಡಲ್ ಇರಲಿಲ್ಲ ಕುಚ್ಚು ಹಾಕೋದಕ್ಕೆ. ಅದು ಎಲ್ಲಿಟ್ಬಿಟ್ಟಿದ್ದೀನೋ, ಮನೆ ಶಿಫ್ಟ್ ಮಾಡುವಾಗ, ಈಗ ಹೊಸ ಮನೆಗೆ ಬಂದ್ವಲ್ವ, ಮನೆ ಶಿಫ್ಟ್ ಮಾಡುವಾಗೆಲ್ಲ ಅದು ಒಂದೊಂದು ಕಳೆದೋಗಿದೆ. ಅದಕ್ಕೋಸ್ಕರ ಕುಚ್ಚು ಹಾಕೋದಕ್ಕೆ ದಾರದ ಜೊತೆಗೆ ನೀಡಲು ಒಂದು 10ನೇ ನಂಬರ್ದೊಂದು, 11ನೇ ನಂಬರ್ದೊಂದು, ಎರಡನ್ನೂ ತಗೊಂಡು ಬಂದಿದ್ದೀನಿ. ಇದಿಷ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡೆ. ಈಗ ಇದಿಷ್ಟು ಸ್ಟಿಚ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ಸ್ ಇಲ್ಲ. ಇನ್ ಟೈಮಲ್ಲಿ ಕೊಡೋದಕ್ಕೆ ರೆಡಿ ಆಗುತ್ತೆ. ನೀವು ಎಷ್ಟೇ ದಾರ, ಈ ಟೈಲರ್ಗಳಿಗೆಲ್ಲ ಗೊತ್ತಿರುತ್ತೆ ಇದು. ಅದರಲ್ಲೂ ಈಗ ನನಗದು ಒಳ್ಳೆ ಪಾಠನೇ ಆಯಿತು. ಎಷ್ಟೇ ಇದ್ರೂ ಅದು ಈ ರೀತಿ ಒಂದೊಂದು ಟೈಮಲ್ಲಿ, ಬ್ಯಾಡ್ ಟೈಮಲ್ಲಿ ನೋಡಿ ಅದನ್ನು ಸ್ಟಿಚ್ ಮಾಡೋಕ್ಕೆ ರೆಡಿ ಇದ್ದೀನಿ. ಒಂದೇ ಒಂದು ದಾರದಿಂದ ಅವತ್ತು ಸ್ಟಿಚ್ ಮಾಡೋಕ್ಕಾಗಲಿಲ್ಲ, ಬ್ಲೌಸನ್ನು ಕೊಡೋದಕ್ಕಾಗಲಿಲ್ಲ. ಅವ್ರಿಗೂ ಬೇಜಾರಾಯಿತು, ಅದರಿಂದ ನನಗೂ ಬೇಜಾರಾಯಿತು. ಜೊತೆಗೆ ನಮ್ಮ ಮನೆಯವ್ರ ಕೈಲೂ ನಾನು ಬೈಸ್ಕೊಂಡೆ. ಈ ರೀತಿ ಎಲ್ಲ ಆಯಿತು. ಅದಕ್ಕೋಸ್ಕರ ಎಲ್ಲನೂ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಹೇಳೋದು ಮರೆತೆ, ನಮ್ಮೂರಲ್ಲಿ ಕೆಲವು ಅಂಗಡಿಗಳಿದೆ, ಸಿಗತ್ತೆ. ಅವತ್ತು ಸಿಕ್ಕಿಲ್ಲ ಅಷ್ಟೇ. ಕೆಲವರು ಇನ್ನೂ ತೀರಾ ಹಳ್ಳೀಲಿ ಇರ್ತಿರಲ್ಲ, ಅವರಂತೂ ನಿಮ್ಗೆ ಏನು ಬೇಕು ಏನು ಬೇಡ ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗಿ. ಏನಾಗುತ್ತೆ, ಎಲ್ಲನೂ ತಗೊಳ್ಳುವಾಗ ಈ ದಾರ, ಸಣ್ಣ ದಾರ ಏನು, ಈ ರೀತಿ ದಾರಗಳೆಲ್ಲನೂ ಮರ್ತೇ ಹೋಗ್ಬಿಟ್ಟಿರುತ್ತೆ. ದಾರ ಇಲ್ಲಾಂದರೆ ನಾವು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೆನಪಲ್ಲಿ ಇಟ್ಕೊಂಡು, ನೆನಪು ಇಲ್ಲ ಅಂತಂದರೆ ಒಂದು ಚೀಟಿಲಿ ಬರೆದಿಟ್ಕೊಂಬಿಡಿ ಏನೇನು ತಗೋಬೇಕು ನಾವು ಇವತ್ತು. ಇಷ್ಟು ಫಾಲ್ ಬೇಕು,
ಇಷ್ಟು ಲೈನಿಂಗ್ಸ್ ಬೇಕು, ಇಷ್ಟು ಕುಚ್ಚಾಕೋರಾದರೆ ಒಂದಿಷ್ಟು ಕುಚ್ಚಿನ ದಾರ ಬೇಕು, ಅದಕ್ಕಾಗುವಂಥ ಮೆಟೀರಿಯಲ್ಸ್ ಬೇಕು. ನಾವು ಏನೇನು ನೆನ್ಪಿಟ್ಕೊಂಡು ಹೋದ್ರೂ ಅಂಗಡಿಗೆ ಹೋದಾಗ ಮರ್ತೋಗ್ಬಿಡುತ್ತೆ. ಅದಕ್ಕೆ ಒಂದು ಕಡೆ ಎಲ್ಲನೂ ಲಿಸ್ಟ್ ಮಾಡ್ಕೊಂಡು ಅದನ್ನು ಅಷ್ಟೂ ತಂದುಬಿಟ್ರೆ ನಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಇರೋ ರೀತಿ ನಾವು ಇನ್ ಟೈಮ್ಗೆ ನಾವು ಸ್ಟಿಚ್ ಮಾಡಿ ಕೊಡ್ಬೋದು ಅಂತ ಹೇಳ್ತಾ ನೋಡಿ ಇದಿಷ್ಟು ತಂದೆ. ತಗೊಂಬರುವಾಗ ಕಾಣ್ತು ಸ್ಯಾರಿ, ಅದನ್ನು ತಗೊಂಡು ಬಂದು ಇಷ್ಟು ಆಯಿತು. ಹಾಗೆ ನೀವು ಅಷ್ಟೇ ಈ ರೀತಿ ಮಾಡ್ಕೋಬೇಡಿ, ಎಲ್ಲನೂ ಒಟ್ಟಿಗೆ ರೆಡಿ ಮಾಡ್ಕೊಂಡು ತಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವೆಲ್ಲ ಎತ್ತಿಡ್ತೀನಿ. ಈಗ ನಾನು ಇವೆಲ್ಲ ನೀರಜ್ಜಿ ಐರನ್ ಮಾಡ್ಕೋಬೇಕು. ನಾನು ಕಟಿಂಗ್ ಸ್ಟಿಚಿಂಗ್ ಮಾಡುವಾಗ ಎಲ್ಲನೂ ಖಂಡಿತವಾಗ್ಲೂ ತೋರಿಸ್ತೀನಿ. ಮಿಸ್ ಮಾಡದೆ ಎಲ್ಲ ವೀಡಿಯೋಸನ್ನು ನೋಡಿ ಇಷ್ಟು ಲೈನಿಂಗ್ಸ್ ಬಾಲೆಲ್ಲ ಈಗ ನೀರಿಗೆ ಹಾಕಿ ನಾನು ರೆಡಿ ಮಾಡ್ಕೋಬೇಕು. ಜೊತೆಗೊಂದು ಚೂಡಿದಾರ್ ಪೀಸ್ದು ಒಂದೆರಡು ಇದೆ ಲೈನಿಂಗ್ಸ್ಗಳು, ಅದು 2.5 ಮೀಟ್ರ್ ಅಲ್ವಾ, ಅದಷ್ಟೂ ನಾವಿಲ್ಲಿ ನೋಡಿ ಇದಷ್ಟನ್ನು ನೀರಿಗೆ ಹಾಕಿ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೀವು ಇದೇ ರೀತಿ ಎಲ್ಲನೂ ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.